ಬಾಯ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನಮಸ್ತೆ ಅಬ್ಬಕ್ಕ ತಾಯಿ. ನಮಸ್ಕಾರ. ನೀವು ಊರಿಂದ ಬಂದ್ರಿ ಅಂತ ವಿಷಯ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನ ಮಾತಾಡ್ಸ್ಕೊಳೋಣ ಅಂತ ಬಂದೆ. ದೇವಸ್ಥಾನದ ಕೆಲಸ ಮುಗಿದ್ಮೇಲೆ ನಾನು ದತ್ತ ನಿಮ್ಮ ಸ್ಟೇಷನ್ಗೆ ಬರೋಣ ಅಂತ ಅನ್ಕೋತಾ ಇದ್ವಿ. ನೀವಿಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ನೋಡಿ. ಯಾಕೆ, ಏನಾದರೂ ವಿಷಯ ಇತ್ತಾ? ನಿಮಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ? ನನ್ನ ದತ್ತನಿಗೆ ಮದುವೆ. ದತ್ತಬಾಯಿಗೆ ಮದುವೆ ಅಂದರೆ ಜನಸಾಗರನೇ ಸೇರುತ್ತೆ. ಬಳ್ಳಾರಿಗೆ ಆಶೀರ್ವಾದ ಮಾಡೋದಕ್ಕಂತ ಬರ್ತಾರೆ. ಅಂಥ ಸಮಯದಲ್ಲಿ ಯಾವ ಕೆಟ್ಟ ಘಟನೆಗಳು ನಡೀಬಾರ್ದು ಅಂತ ನಿಮ್ಮ ಹತ್ರ ಪೊಲೀಸ್ ಪ್ರೊಟೆಕ್ಷನ್ ಕೇಳೋಣ ಅಂತ ಇದ್ದೆ. ಅಫಿಷಿಯಲ್ ಆಗಿ ಬಜರಂಗಿ ಆಲ್ರೆಡಿ ಲೆಟರ್ ಕೊಟ್ಟಿದ್ದಾನೆ ಅಂತ ಕಾಣುತ್ತೆ. ಕೊಟ್ಟಿದ್ದಾರೆ ಅಬ್ಬಕ್ಕ ತಾಯಿ, ಅದೇ ವಿಚಾರವಾಗಿ ಮಾತಾಡೋಣ ಅಂತ ಬಂದೆ. ದತ್ತಾಬಾಯಿ ಮದುವೆ ಅನ್ನೋದು ಎಲ್ಲ ಕಡೆ ಪಬ್ಲಿಕ್ ಆಗಿದೆ. ನಮ್ಮ ಇಂಟೆಲಿಜೆನ್ಸಿ ಪ್ರಕಾರ ಈ ಅವಕಾಶನ ಬಳಸ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಸಂಚುಗಳು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಈಗಾಗಲೇ ದತ್ತ ಅವ್ರ ಮೇಲೆ 3 ಬಾರಿ ಅಟ್ಯಾಕ್ ಆಗಿದೆ. ಅದರಲ್ಲಿ ಬೆಂಗಳೂರು ಭೂಗತ ಲೋಕದ ಲಿಂಕ್ ಇದೆ ಅನ್ನೋ ಶಂಕೆ ಇದೆ. ಅದೇ ಸತ್ಯ ಆಗಿದ್ರೆ ಅಲ್ಲಿ ಜನಸಾಗರ ಸೇರೋದು ಆ ಗ್ಯಾಂಗ್ಗಳಿಗೆ ನಾವೇ ಅವಕಾಶ ಮಾಡಿಕೊಟ್ಟಾಗುತ್ತೆ. ಎಲ್ಲರೂ ಮದುವೆ ಸಂತೋಷದಲ್ಲಿ ಬ್ಯುಸಿಯಾಗಿರ್ತೀವಿ. ಸೆಕ್ಯೂರಿಟಿ ಕೊಟ್ಟರೂ ಕೂಡ ದತ್ತಾಬಾಯಿ ಹತ್ರ ಜನ ಹೋಗದೇ ಇರೋ ಹಾಗೆ ನಾವು ತಡೆಯೋಕ್ಕಾಗಲ್ಲ. ಯಾರು ಯಾವ ರೇಷದಲ್ಲಿ ಬರ್ತಾರೆ, ಏನು ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ತುಂಬ ರಿಸ್ಕ್ ಇದೆ. ಇನ್ಸ್ಪೆಕ್ಟರ್, ಮದುವೆ ಅನೌನ್ಸ್ ಆಗಿದೆ, ಅದನ್ನ ನಿಲ್ಲಿಸೋ ಮಾತೇ ಇಲ್ಲ. ನೀವು ಹೇಳೋ ವಿಷಯ ತಪ್ಪೇನಲ್ಲ, ಆದರೆ ನಾವು ರಿಸ್ಕ್ ತಗೊಳ್ಳೇಬೇಕಾಗತ್ತೆ. ಏನಮ್ಮ? ಇಲ್ಲ ದತ್ತ, ಅಪಾಯ ಆಗ್ಬೋದು, ಬೇಡ. ಮುನ್ಸೂಚನೆ ಸಿಕ್ಕ ಮೇಲೂ ನಾವು ಎಚ್ಚೆತ್ಕೊಳ್ದೇ ಇದ್ರೆ ಅದು ನಮ್ಮ ದಡ್ಡತನ ಆಗುತ್ತೆ. ಹಾಗಂತ ಜನರಿಗೆ ಬರಬೇಡ ಅಂತ ಹೇಳೋಕ್ಕಾಗತ್ತ ಅಮ್ಮ? ಜನರ ಪ್ರೀತಿನ ಬೇಡ ಅಂತ ಹೇಗೆ ಹೇಳೋದು? ಒಂದು ಕೆಲಸ ಮಾಡೋಣ ದತ್ತ, ಮದುವೆ ಬಳ್ಳಾರಿನಲ್ಲಿ ಮಾಡೋದೇ ಬೇಡ. ದತ್ತ, ನಮ್ಮ ರಾಮದುರ್ಗದ ಅರಮನೆಯಲ್ಲಿ ನಮ್ಮ ಹತ್ತಿರದಲ್ಲಿರೋ ಸಂಬಂಧಿಕರನ್ನ ಪರಿಚಯಸ್ಥರನ್ನ ಮಾತ್ರ ಇನ್ವೈಟ್ ಮಾಡಿ ಮದುವೆ ಮಾಡಿದ್ರೆ ಹೇಗೆ? ಆಗ ಬಳ್ಳಾರಿನಲ್ಲಿ ಲೋಕಲ್ ನೆಟ್ವರ್ಕ್ನಲ್ಲಿ ನಿನ್ನ ಮದುವೆನ ನೇರ ಪ್ರಸಾರ ಮಾಡಿದ್ರೆ ಆಯಿತು. ಒಂದು ದಿನ ನೋಡಿಕೊಂಡು ಎಲ್ರಿಗೂ ಊಟ ಹಾಕ್ಸೋಣ. ಈಗ ಈ ರಿಸ್ಕ್ ತಗೊಳ್ಳೋದು ಬೇಡಪ್ಪ, ಏನಂತೀಯ? ಹಾಂ, ನೀವು ಹೇಗೆ ಹೇಳ್ತಿರೋ ಹಾಗೆ ಅಮ್ಮ, ನನಗೆ ಒಪ್ಪಿಗೆ ಇದೆ. ಅಬ್ಬ, ರಾಮದುರ್ಗ ಸ್ಟೇಷನ್ ಅವ್ರ ಹತ್ರ ನಾನು ಮಾತಾಡ್ತೀನಿ. ಅಲ್ಲೇನು ಸಮಸ್ಯೆ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ. ಬರ್ತೀನಿ ದತ್ತಾಬಾಯಿ. ಸರಿ.